keluar. الذي يوسوس في صدور الناس من الجنة والناس
الحمد لله رب العالمين الذي أنعم علينا وهدانا إلى دين الإسلام حمدا يوافي نعمه ويكافئ مزيدا. اللهم صل وسلم على رسولك سيدنا محمد وعلى آل سيدنا ومولانا محمد. اللهم أنزل مثل ثواب ما قرأناه وما صليناه. هذه هدية فاصلة ورحمة نازلة وبركة شاملة مقبولة منا إلى حضرة حبيبنا المصطفى محمد صلى الله عليه وسلم، إلى حضرة سائر الأنبياء والمرسلين، إلى حضرة سائر الأنبياء والمرسلين، اللهم إلى حضرة من نبيناهم يا رب العالمين. اللهم زد لهم شرفا على شرفهم، اللهم وبجاههم وبمددهم. اللهم بارك لنا في أمرنا هذا، اللهم بارك لنا في وقتنا هذا بركة كما باركت على عبادك الصالحين. ربنا آتنا في الدنيا حسنة وفي الآخرة حسنة وقنا عذاب النار. آمين برحمتك يا أرحم الراحمين. صلى الله تعالى وسلم على خير سيدنا محمد وعلى آله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. السلام عليكم ورحمة الله وبركاته. الحمد لله والصلاة والسلام على أشرف المرسلين وعلى آله وصحبه أجمعين. أما بعد. ബഹുമാനരായ ನಮ್ಮ ಜಮಾತಿನ ಅಧ್ಯಕ್ಷರು ಹಾಗೂ ಆತ್ಮೀಯ ಕಮಿಟಿಯ ಇನ್ನಿತರ ಮುಖಂಡರು ಜೊತೆಗೂಡಿದ ವಿದ್ಯಾರ್ಥಿಗಳೇ, ನಾವು ಇವತ್ತು ನಮ್ಮ ಮಸೀದಿಯಲ್ಲಿ ಇರುವುದು ನಮ್ಮ ದೇಶದ 77 ವರ್ಷ ಪೂರ್ತಿಯಾಗಿ 78ನೇ ವರ್ಷಕ್ಕೆ ಸ್ವತಂತ್ರ ದಿನವಾಗಿ ನಾವು ಹಮ್ಮಿಕೊಳ್ಳುತ್ತೇವೆ. ಹೊಸ ಸಾಹಿತ್ಯ ಬ್ರಿಟಿಷರ ಬೆರಳಾಟದಿಂದ ಕಪಿಮುಷ್ಟಿಯಿಂದ ದೇಶ ಬಿಡುಗಡೆಗೊಂಡು ಸ್ವತಂತ್ರ ಪಡೆದುಕೊಂಡು ಸವಿನ ನೆನಪಿಗಾಗಿ ಆಗಸ್ಟ್ 15ರಂದು ಭಾರತೀಯರೆಲ್ಲರೂ ಸೇರಿ ಪಕ್ಷ ಪಂಗಡ ಜಾತಿ ಧರ್ಮ ಭಾಷೆ ಎಲ್ಲವನ್ನು ಮರೆತು ಒಗ್ಗಟ್ಟಿನಿಂದ ಆಚರಿಸಿರುವ ಸ್ವಾತಂತ್ರ್ಯ ದಿನಾಚರಣೆ ದೇಶವಾಸಿಗಳ ಪಾಲಿಗೆ ರಾಷ್ಟ್ರೀಯ ಹಬ್ಬವಾಗಿದೆ. ದೇಶವನ್ನು ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ವಿಭಜಿಸಿ ಆಡಳಿತ ನಡೆಸಿ ಬ್ರಿಟಿಷರು ಆರ್ಥಿಕವಾಗಿ ಸಂಪನ್ನರಾಗಿದ್ದ ದೇಶದ ಖಜಾನೆಯನ್ನು ಲೂಟಿಗೈದ ಭಾರತವನ್ನು ಬರಡು ಭೂಮಿಯಾಗಿಸಿ ಹೊರಟು ಹೋಗಿದ್ದರು. ಈ ನಂತರ ಈ 77 ವರ್ಷಗಳಲ್ಲಿ ವಿವಿಧ ಆಡಳಿತಾಧಿಕಾರಿಗಳ ಜನ ಸಮುದಾಯಗಳ ದೇಶ ನಿಶ್ಚಯ ಕಾರ್ಯಪ್ರವೃತ್ತಿಯಾಗಿ ಜಾಗತಿಕವಾಗಿ ತಲೆಯುಂಟಾಗಿದೆ. ಜಗತ್ತಿನಲ್ಲಿ ವೈವಿಧ್ಯಮಯ ಸಂಸ್ಕೃತಿಗಳ ತವರೂರಾದ ಭಾರತವು ಆ ವೈವಿಧ್ಯತೆಯನ್ನು
ಪ್ರಜೆಗಳ ಒಗ್ಗಟ್ಟಿನ ಮಾನದಂಡವಾಗಿ ರೂಪುತ್ತಿರುವುದು ಅದೊಂದು ಆಶ್ಚರ್ಯ. ದೇಶದ ವಿಚಾರ ಬರುವಾಗ ಪಕ್ಷ, ಜಾತಿ, ಧರ್ಮ, ಭಾಷೆಗಳ ಸಂಕುಚಿತ ಭಾವನೆಯನ್ನು ಬದಿಗಿಟ್ಟು ಒಗ್ಗಟ್ಟಿನ ದೇಶದ ರವಾನಿಸುವುದರಲ್ಲಿ ಇಡೀ ಜಗತ್ತಿಗೆ ನಾವು ಮಾದರಿಯಾಗಿದ್ದೇವೆ. ಹಾಗೆ ನೋಡಿದರೆ ಭಾರತ ಉಸಿರಿರುವುದೇ ಜಾತ್ಯತೀತತೆ ನಮ್ಮೆಂಬ ಪವಿತ್ರ ಭಾವ ಸಂಕಲ್ಪದಲ್ಲಿದ್ದು ನಾನು ನಂಬಿದ ಮತ ಸಿದ್ಧಾಂತವನ್ನು ಪ್ರಾಮಾಣಿಕವಾಗಿ ಪ್ರೀತಿಸಿ ಇದರ ನಂಬಿಕೆಯನ್ನು ನಿಸ್ವಾರ್ಥವಾಗಿ ಗೌರವಿಸುವ ಜನ ಇರುವ ಕಡೆ ಶಾಂತಿ ಸುವ್ಯವಸ್ಥೆ ಪಾಲನೆಯಾಗುತ್ತಾ ಮತ್ತು ಅಲ್ಲಿ ಯಾವುದೇ ದೇಶಕ್ಕೆ ಜಾಗ ಇರುವುದಿಲ್ಲ. ಬದಲಾಗುತ್ತಿರುವ ಇಂದಿನ ಸಾಮಾಜಿಕ ಜಾಲತಾಣದ ಯುಗದಲ್ಲಿ ಪ್ರೌಢತೆ ಪ್ರಬುದ್ಧತೆ ಇಲ್ಲದ ಯುವ ಪೀಳಿಗೆ ವೆಚ್ಚ ಅದನ್ನು ಬಳಸುತ್ತಿರುವುದರಿಂದ ಅಲ್ಲಿ ದ್ವೇಷದ ಬ್ಯಾಕ್ಟೀರಿಯಾ ಸತ್ತಿಲ್ಲದೆ ಸಿದ್ಧ ಉಳಿದಿರುವುದನ್ನು ನಮಗೆ ನಿರಾಕರಿಸಲಾಗುವುದು. ಇಂದು ಜವಾಬ್ದಾರಿಯಿಂದ ಆಡಳಿತಾಧಿಕಾರಿಗಳು ಕಣ್ಣು ತೆರೆಯಬೇಕಾಗಿದೆ. ದೇಶ ಹರಡುತ್ತಿರುವ ಮುಂದೆ ಶಾಂತಿ ಪ್ರಿಯರ ಮೌನ ಆಕ್ಷಯವನ್ನು ಮಾತ್ರವಲ್ಲ, ಅದು ಕೊನೆಗೂ ತಮ್ಮನ್ನೇ ಸುಡುವಷ್ಟು ಪ್ರಭಾವ ಹೊಂದಿರುತ್ತದೆ. ಈ ದೇಶದಲ್ಲಿ ನೂರುಲ್ ಹುದಾ ಮದ್ರಸಾ, ಬೀಳುಗಳ ಹಾಗೂ ನೂರುಲ್ ಹುದಾ ಜುಮಾ ಮಸೀದಿ ಆಡಳಿತವು ಸ್ವತಂತ್ರ ದಿನ 78ನೇ ವಾರ್ಷಿಕೋತ್ಸವವನ್ನು ಒಳ್ಳೆಯ ಮಹತ್ವದ ರೀತಿಯಲ್ಲಿ ನಾವು ನಡೆಸಿಕೊಳ್ಳುತ್ತಿದ್ದೇವೆ. ಈ ದೇಶಕ್ಕಾಗಿ ಹೋರಾಡಿದ ಅವರ ಚರಿತ್ರೆಯನ್ನು ಇಲ್ಲದಂತೆ ಮಾಡುತ್ತಿರುವ ಈವತ್ತಿನ ಕೆಲ ರಾಷ್ಟ್ರೀಯ ತೋರಿಗಳು ತಮ್ಮ ಸ್ಥಾನಾಧಿಕಾರವನ್ನು ನಿರ್ಮಿತವಾಗಿ ಈ ದೇಶಕ್ಕಾಗಿ ಹೋರಾಡಿರುವಂತಹ ಮಹತ್ವವನ್ನು ಚರಿತ್ರೆಯನ್ನು ಮುಚ್ಚಲಿಕ್ಕೆ ಮಾಡುತ್ತಿರುವ ಒಂದು ಸತ್ಯವು ನಮಗೆ ಅರಿಯುತ್ತದೆ. ಈ ದೇಶದಲ್ಲಿ ಯಾವ ಶಕ್ತಿಯು ಈ ದೇಶಕ್ಕೆ ಹೋರಾಡಿದಂತಹ ವೀರರನ್ನು ಅವರ ಚರಿತ್ರೆಯನ್ನು ಮುಚ್ಚಲಿಕ್ಕೆ ಬಂದಿರುವುದಾಗಿದ್ದರೆ ಯಾವತ್ತೂ ಸತ್ಯವನ್ನು ಮುಚ್ಚಲಿಕ್ಕೆ ಯಾವ ಶಕ್ತಿಯಿಂದ ಸಾಧ್ಯವಲ್ಲ ಎಂದು ಇವತ್ತು ಈ ಮಾತು ಹೇಳಿ ನನ್ನ ಮಾತನ್ನು ಕೈಗೊಳಿಸುತ್ತೇನೆ. ಜೈ ಭಾರತ್, ಜೈ ಭಾರತ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಿಂದ ಆಚರಿಸುತ್ತಿದ್ದೇವೆ. ಈಗಾಗಲೇ ನಮ್ಮ ಮಸೀದಿ ಅಧ್ಯಕ್ಷರಾದ ಅವರ ಅಧ್ಯಕ್ಷತೆಯಲ್ಲಿ ಈ ಫ್ಲಾಗ್ ನಾವು ಇಲ್ಲಿ ಏರಿಸಿದ್ದೇವೆ. ನಾವು ಮುಂಚಿನ ಕಾಲದಲ್ಲಿ ನಡೆಯುತ್ತಾ ಎಲ್ಲ ಸ್ಕೂಲಲ್ಲಿ ನಾವು ಫಂಕ್ಷನ್ಗಳೆಲ್ಲ ಭಾಗವಹಿಸ್ತಿದ್ವಿ. ಅದೇ ರೀತಿ ನಮಗೆ ಗೊತ್ತಿರುವ ಹಾಗೆ ನಮ್ಮ ಇತ್ತೀಚಿನ ಬಹಳ ಒಳ್ಳೆ ಜನಗಳು ಈ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟು ನಮಗೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಿದ್ದಾರೆ. ಇಂದಿನ ಈ ಕಾಲಘಟ್ಟದಲ್ಲಿ ಅವರ ಹೆಸರನ್ನು ಯಾವುದೇ ಇದರಲ್ಲಿ ಉಲ್ಲೇಖವಿಲ್ಲದಂತಹ ಸಂದರ್ಭದಲ್ಲಿ ನಮಗೆ ಈ ಮಸೀದಿಯಿಂದ ನಾವು ಅವರನ್ನು ಸ್ಮರಿಸಬೇಕು. ಅವರ ಮೇಲೆ ಒಂದು ಸಾಧ್ಯವಾಗಿ ಅವರಿಗೆ ದುವಾ ಮಾಡಿ ಸಮರ್ಪಣೆ ಮಾಡಬೇಕಂತ ಹಾಗೂ ದೇಶ ಪ್ರೇಮ ಈಮಾನಿನ ಒಂದು ಭಾಗ ಅಂತೇಳಿ ನಮ್ಮ ಏನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾವು ಈ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿ ಯಾವತ್ತೂ ಕೂಡ ಭಾರತ ನಮ್ಮ ದೇಶ ನಮ್ಮ ಅಂತೇಳಿ ಭಾವನೆ ನಮ್ಮೆಲ್ಲ ಮನಸ್ಸಿಗೆ ಬಂದು ನಾವು ದೇಶಕ್ಕಾಗಿ ಯಾವುದೇ ಅಡೆತಡೆ ಬಂದರೂ ನಾವು ಓಡಾಡ್ತೇವೆ ಅಂತ ನಾವು ಹೇಳ್ತಾ ನನ್ನ ಈ ಭಾಷಣ ಮುಗಿಸ್ತೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಶುಭಾಶಯಗಳು. ನಮ್ಮ ದೇಶವು 1945 ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು.
ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶವು ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಅದಕ್ಕಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರನ್ನು ವಿರೋಧಿಸಿ ಇದರ ಪರಿಣಾಮ 1945 ಆಗಸ್ಟ್ 15ರಂದು ನಮಗೆ ನಮ್ಮ ದೇಶವು ಸ್ವಾತಂತ್ರ್ಯವಾಯಿತು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧಿ, ವಲ್ಲಭಾಯಿ ಪಟೇಲ್, ಈಗ ಅನೇಕ ವೀರ ಯೋಧ ನಾಯಕರು, ಜನಸಾಮಾನ್ಯರು ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ. ಯುದ್ಧ ಸಂದರ್ಭದಲ್ಲಿ ಪ್ರತಿ ವರ್ಷ ಈ ದಿನವನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ. ಯುದ್ಧ ತಕ್ಷಣ ಕೆಂಪುಕೋಟೆಯ ಧ್ವಜಾರೋಹಣ ಮಾಡಲಾಗುತ್ತದೆ. ಮಾತುಗಳಿಗೆ ವಿರಾಮ ಕೊಟ್ಟ ಭಾರತ. ಇವತ್ತು ನಾವು ಹಿರಿಯರು ಈ ಸ್ವಾತಂತ್ರ್ಯದಲ್ಲಿ ತುಂಬ ಹೋರಾಡಿದ್ದಾರೆ. ಉದಾಹರಣೆಯಾಗಿ ಡೆಲ್ಲಿಗೆ ನೋಡ್ಬೋದು, ಇಂಡಿಯಾ ಗೇಟಲ್ಲಿ ನಮ್ಮ ಮುಸ್ಲಿಂ ಹಿರಿಯರು ತುಂಬ ಜನ ಇದರಲ್ಲಿ ತುಂಬ ಹೋರಾಡಿದ್ದಾರೆ. ಮುಸ್ಲಿಂ ಹಿರಿಯರು ಮೌಲಾನಾ ಅಬ್ದುಲ್ ಕಲಾಂ ತುಂಬ ಜನ ಇದ್ದಾರೆ, ತುಂಬ ಹೆಸರಿದೆ. ಅವರ ಹೆಸರು ಇವತ್ತೂ ಅಲ್ಲಿ ಕಲ್ಲಲ್ಲಿ ಕಟ್ಟಿ ಇಟ್ಟಿದ್ದಾರೆ ಇಂಡಿಯಾ ಗೇಟಲ್ಲಿ. ಹೋದರೆ ನೋಡ್ಬೋದು ಡೆಲ್ಲಿ. ಯಾಕೆ ನಮ್ಮ ಮುಸ್ಲಿಮ್ಗಳೇ ತುಂಬ ಹೋರಾಟ ಬ್ರಿಟಿಷರ ವಿರುದ್ಧ. ಹಾಗಾಗಿ ನಾವು ಇವತ್ತು ಚೆನ್ನಾಗಿದ್ದೀವಿ ಅಂದರೆ ಅವರ ಈ ಹೋರಾಟ ನಮಗೆಲ್ಲ ತುಂಬ ಬೆಳಕು ಚೆಲ್ಲಿದೆ. ಆದ್ದರಿಂದ ನಮ್ಮ ದೇಶ, ನಮ್ಮ ಊರು, ನಮ್ಮ ಭೂಮಿ, ಇದರಿಂದ ನಾವು ಯಾವತ್ತೂ ಪ್ರೀತಿಯಿಂದ ಇರಬೇಕು. ಮತ್ತು ಈ 78ನೇ ಸ್ವಾತಂತ್ರ್ಯ ದಿನಾಚರಣೆಯಿಂದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಮಾಡುತ್ತಾ, ಆಮೇಲೆ ಇಲ್ಲಿ ಎಲ್ಲರಿಗೂ ಅಧ್ಯಕ್ಷರುಗಳು ಎಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಮಾತನ್ನು ಮುಗಿಸ್ತೇನೆ. ಜೈ ಭಾರತ್, ಜೈ ಭಾರತ್ ಅಂತ. ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಮೂಲಭೂತ ಸಮಸ್ಯೆಯ ಆಡಳಿತ ಕಮಿಟಿ ಮತ್ತು ಇಲ್ಲಿಯ ಮದ್ರಸಾ ಮಕ್ಕಳಿಗೆ ಶುಭಾಶಯಗಳನ್ನು ಹೇಳುತ್ತಾರೆ. 78 ವರ್ಷಗಳನ್ನು ಪೂರ್ವಸಿದಂತಹ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ನೆನಪಿಸಿಕೊಳ್ಳಬೇಕು. ಮಹಾತ್ಮ ಗಾಂಧೀಜಿಯವರಾಗಿರಲಿ, ನೆಹರು, ಜವಾಹರಲಾಲ್ ನೆಹರು ಆಗಿರಲಿ, ಮೌಲಾನಾ ಆಜಾದ್ ಆಗಿರಲಿ, ಸಾಕಷ್ಟು ಜನ ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಅವರ ಆದರ್ಶಗಳನ್ನು ನಾವು ರೂಢಿ ಮಾಡಿಕೊಂಡು ದೇಶದ ಹಿತಕ್ಕಾಗಿ ನಾವೆಲ್ಲರೂ ಕೂಡ ಒಗ್ಗೂಡಿ ನಾವೆಲ್ಲರೂ ಕೂಡ ನಾವು ದೇಶದ ಹಿತವನ್ನು ಕಾಪಾಡಬೇಕಾಗಿ ಹೇಳಿಕೊಟ್ಟಿದ್ದೇವೆ. ಅದೇ ರೀತಿ ನಮ್ಮಲ್ಲಿ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಅರಿವನ್ನು ಮೂಡಿಸತಕ್ಕಂತಹ ಎಲ್ಲ ಕಾರ್ಯಗಳನ್ನು ನಮ್ಮ ಸಂಸ್ಥೆಗಳ ನಮ್ಮ ಈ ಮದ್ರಸಾಗಳಲ್ಲಿ ಎಲ್ಲ ಕಡೆಯೂ ಕೂಡ ಫ್ಲಾಗ್ ಹಾಕಿ ಮಾಡಲಾಗುತ್ತದೆ. ಧಾರ್ಮಿಕವಾಗಿಯೂ ಕೂಡ ನಾವು ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಕ್ಕಳಿಗೆ ಇದರ ಬಗ್ಗೆ ನಾವು ಕೈಪಾಠವನ್ನು ಪ್ರತಿ ಮಸೀದಿಯಲ್ಲೂ ಕೂಡ ಹೇಳಿಕೊಟ್ಟಿದ್ದೇವೆ. ದೇಶದ ಸಾರ್ವಭೌಮತೆಗೆ ಒಂದು ಮುನ್ನುಡಿಯನ್ನು ನಾವು ಮಾಡಿಕೊಟ್ಟಿದ್ದೇವೆ ಎಂದು ಹೇಳುತ್ತಾ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ಮನೆಯ ಆಡಳಿತಗಾರರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ.